ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸಿನೆಸ್ ಆ್ಯಂಡ್ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ನಿಮಗೆ ಭವಿಷ್ಯದಲ್ಲಿ ದೊಡ್ಡ ಆಂಟ್ರಪ್ರಿನರ್ ಅಥವಾ ಉದ್ಯಮಿ ಆಗಬೇಕು ಎಂಬ ಕನಸಿದ್ದರೆ ಕನಸು ಕಾಣುವುದನ್ನು ಬಿಡಬೇಡಿ. ಅದಕ್ಕಾಗಿ ಸಣ್ಣ ಮಟ್ಟಿನ ಹೂಡಿಕೆಯಿಂದಲೇ ಮೊದಲ ಹೆಜ್ಜೆಯನ್ನು ಇಡಬಹುದು. ನೀವು ಕೇವಲ 50,000 ರೂಪಾಯಿಗಳ ಸಣ್ಣ ಬಂಡವಾಳದಿಂದಲೇ ನಿಮ್ಮ ಸ್ವಂತ ಬಿಸ್ನೆಸ್ಸನ್ನು ಶುರು ಮಾಡಬಹುದು. ಆದಾಯ ಮತ್ತು ಲಾಭ ಗಳಿಸಿ ಮುಂದೊಂದು ದಿನ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಕೂಡ ಆಗಬಹುದು. ಈ ನಿಟ್ಟಿನಲ್ಲಿ ಕೆಲವು ಐಡಿಯಾಗಳನ್ನು ನೋಡೋಣ. ಈ ಬಿಸ್ನೆಸ್ ಐಡಿಯಾಗಳ ವಿಶೇಷ ಏನಂದರೆ ಕೇವಲ 50,000 ರೂಪಾಯಿ ಆಸುಪಾಸಿದ ಬಂಡವಾಳ ಇದಕ್ಕೆ ಸಾಕಾಗುತ್ತೆ. ಎರಡನೇದಾಗಿ, ಈಗಿನ ಮಾರುಕಟ್ಟೆಯಲ್ಲಿ ಅತಿ ಬೇಡಿಕೆಯನ್ನು ಒಳಗೊಂಡಿರುವ ಬಿಸ್ನೆಸ್ ಐಡಿಯಾಗಳು ಇದಾಗಿದೆ. ಮೊದಲನೇದಾಗಿ ಟಿಫನ್ ಸರ್ವಿಸ್ ಬಗ್ಗೆ ನೋಡೋಣ. ನೀವು ಅಡುಗೆ ಪ್ರಿಯರಾಗಿದ್ದರೆ ಮನೆಯಲ್ಲಿ ಉತ್ತಮ ಊಟವನ್ನು ತಯಾರಿಸಿ ಉದ್ಯೋಗಿಗಳಿಗೆ, ವಿದ್ಯಾರ್ಥಿಗಳಿಗೆ ನೀಡಬಹುದು. ಗುಣಮಟ್ಟದ ಪಾತ್ರೆಗಳು, ಡೆಲಿವರಿ ಕಂಟೈನರ್ಗಳು ಹಾಗೂ ದವಸ ಧಾನ್ಯಗಳಿಗೆ, ಸಂಬಾರ ಪದಾರ್ಥಗಳಿಗೆ ಶುರುವಿನಲ್ಲಿ ಸುಮಾರು ಒಂದು 50,000 ರೂಪಾಯಿ ತನಕ ಹೂಡಿಕೆ ಮಾಡಿಯೂ ಈ ಟಿಫನ್ ಸರ್ವಿಸನ್ನು ಆರಂಭಿಸಬಹುದು. ಎರಡನೇದಾಗಿ, ಟ್ಯೂಷನ್ ಸರ್ವಿಸನ್ನು ನೋಡೋಣ. ನೀವು ನಿರ್ದಿಷ್ಟ ವಿಷಯಗಳಲ್ಲಿ ತಜ್ಞರಾಗಿದ್ದರೆ ಮಕ್ಕಳಿಗೆ ಟ್ಯೂಷನ್ ಸೇವೆಯನ್ನು ಒದಗಿಸಬಹುದು. ಎಜುಕೇಷನಲ್ ಮೆಟೀರಿಯಲ್ಗಳಿಗೆ, ಜಾಹೀರಾತುಗಳಿಗೆ ಹಾಗೂ ಸ್ಥಳಾವಕಾಶ ಸಿದ್ಧತೆಗೆ 50,000 ರೂಪಾಯಿ ಒಳಗೆ ಖರ್ಚಿರುತ್ತದೆ. ಮೂರನೇದಾಗಿ, ಪೋಟರಿ ಅಥವಾ ಕುಂಬಾರಿಕೆ. ನೀವು ಕುಂಬಾರಿಕೆಯ ಉದ್ದಿಮೆಯಲ್ಲೂ ಸಣ್ಣ ಬಂಡವಾಳದಿಂದ ಬಿಸ್ನೆಸ್ಸನ್ನು ಶುರು ಮಾಡಬಹುದು. ಇದಕ್ಕೆ ಅದರ ಚಕ್ರ, ಗೂಡು ಮತ್ತು ಗುಣಮಟ್ಟದ ಮಣ್ಣಿನ ಅಗತ್ಯ ಇರುತ್ತೆ. ಸ್ಥಳೀಯ ವಸ್ತು ಪ್ರದರ್ಶನ ಮೇಳಗಳು, ಸಂತೆಗಳು, ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲೂ ನೀವು ಮಾರಾಟ ಮಾಡಬಹುದು. ನಾಲ್ಕನೇದಾಗಿ, ಫುಡ್ ಸ್ಟಾಲ್ ಅಥವಾ ಫುಡ್ ಟ್ರಕ್ಸ್ ಬಗ್ಗೆ ನೋಡೋಣ. ನೀವು ಸಣ್ಣ ಫುಡ್ ಸ್ಟಾಲ್ ಅಥವಾ ಫುಡ್ ಟ್ರಕ್ ಮೂಲಕ 50,000 ರೂಪಾಯಿ ಬಂಡವಾಳದಲ್ಲಿ ಸ್ಥಳೀಯ ಊಟೋಪಚಾರಗಳ ಬಿಸ್ನೆಸ್ಸನ್ನು ಆರಂಭಿಸಬಹುದು. ಸರಿಯಾದ ಸ್ಥಳದಲ್ಲಿ ಬೇಸಿಕ್ ಅಡುಗೆ ಸಲಕರಣೆಗಳನ್ನು ಬಳಸಿ ವ್ಯಾಪಾರವನ್ನು ಮಾಡಬಹುದು. ಐದನೇದಾಗಿ, ಫ್ರಾಂಚೈಸಿ ಬಿಸ್ನೆಸ್ ಬಗ್ಗೆ ನೋಡೋಣ. ನೀವು ಈಗಾಗಲೇ ಯಶಸ್ವಿಯಾಗಿ ನಡೆಯುತ್ತಿರುವ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಬಯಸಿದರೆ ಆಹಾರ ಮತ್ತು ಪಾನೀಯ, ರಿಟೇಲ್ ಸರ್ವಿಸ್ ಕ್ಷೇತ್ರದಲ್ಲಿ 50,000 ರೂಪಾಯಿಗೆ ಸಿಗುವ ಫ್ರಾಂಚೈಸಿಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಹೀಗಿದ್ದರೂ ಫ್ರಾಂಚೈಸಿಯ ಟರ್ಮ್ಸ್, ಮಾರ್ಕೆಟ್ ಪೊಟೆನ್ಷಿಯಲ್ ಬಗ್ಗೆ ಹಾಗೂ ನಿರೀಕ್ಷಿತ ಆದಾಯದ ಬಗ್ಗೆ ರಿಸರ್ಚ್ ಮಾಡುವುದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಆರನೇದಾಗಿ, ಫೋಟೋಗ್ರಫಿ ಬಗ್ಗೆ ನೋಡೋಣ. ನೀವು ಉತ್ತಮ ಗುಣಮಟ್ಟದ DSLR ಕ್ಯಾಮರಾ ಖರೀದಿಸಿ 50,000 ರೂಪಾಯಿಯ ಆಸುಪಾಸಿನ ಒಂದು ಬಂಡವಾಳದಲ್ಲಿ ಫೋಟೋಗ್ರಫಿ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಇಲ್ಲಿ ಸ್ವಲ್ಪ ಕ್ರಿಯೇಟಿವಿಟಿಯನ್ನು ನೀವು ಉಪಯೋಗಿಸಬೇಕಾಗುತ್ತೆ. ಏಳನೇದಾಗಿ, ಹೈ ಕ್ವಾಲಿಟಿ ಸ್ಮಾರ್ಟ್ಫೋನ್ ಖರೀದಿಸಿ ಸುಮಾರು 50,000 ರೂಪಾಯಿ ವೆಚ್ಚದಲ್ಲಿ ನಿಮ್ಮದೇ ಯೂಟ್ಯೂಬ್ ಚಾನಲನ್ನು ಕೂಡ ಆರಂಭಿಸಿ ಹಣ ಸಂಪಾದಿಸಬಹುದು. ಸ್ಮಾರ್ಟ್ಫೋನ್, ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಇದ್ದರೆ ಅದಕ್ಕೆ ಸಾಕಾಗುತ್ತೆ. ಯೂಟ್ಯೂಬ್ ಚಾನಲ್ ಕೂಡ ಸಾಕಷ್ಟು ಕ್ರಿಯೇಟಿವಿಟಿಯನ್ನು ಬಯಸುತ್ತೆ. ಎಂಟನೇದಾಗಿ, ನೀವು ವೆಬ್ಸೈಟ್ ಡಿಸೈನ್, ಕೋಡಿಂಗ್ ಸ್ಕಿಲ್ ಹೊಂದಿದರೆ ಸಣ್ಣ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಹಾಗೂ ವೆಬ್ ಡಿಸೈನ್ ಸೇವೆಯನ್ನು ಕಡಿಮೆ ಬಂಡವಾಳದಲ್ಲಿ ಶುರು ಮಾಡಬಹುದು. ಕೋಡಿಂಗ್ ಟ್ಯುಟೋರಿಯಲ್ಸ್ ಅಥವಾ ಆನ್ಲೈನ್ ಕೋರ್ಸನ್ನು ಕೂಡ ಮಾರಾಟ ಮಾಡಿ ಹಣ ಗಳಿಸ್ಬೋದು. ಇನ್ನು 9ನೇದಾಗಿ, ರಿಯಲ್ ಎಸ್ಟೇಟ್ ಏಜೆಂಟನ್ನು ಹೇಗಾಗುವುದಂತ ನೋಡೋಣ. ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿಯೂ ಕೂಡ ನೀವು ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ಸನ್ನು ಆರಂಭಿಸ್ಬೋದು. ಆರಂಭದಲ್ಲಿ ಜಾಹೀರಾತು ವೆಚ್ಚ ನಿಮಗೆ ಬರುತ್ತೆ. ಪ್ರಾಪರ್ಟಿ ಮಾಲೀಕರು, ಸ್ಥಳೀಯ ಬಿಸ್ನೆಸ್ ವಲಯದ ಜೊತೆಗೆ ಸೌಹಾರ್ದಯುತವಾದಂಥ ಸಂಬಂಧ, ನೆಟ್ವರ್ಕ್ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಸಂಭವನೀಯ ಗ್ರಾಹಕರನ್ನು ಸಂಪರ್ಕಿಸಲಿಕ್ಕೆ ಜಾಹೀರಾತು ಕೊಡುವಂಥ ಅನಿವಾರ್ಯತೆ ಆರಂಭದಲ್ಲಿ ಇರುತ್ತೆ. 10ನೇದಾಗಿ, ಹ್ಯಾಂಡ್ಮೇಡ್ ಜ್ಯುವೆಲರಿ ಬಗ್ಗೆ ನೋಡೋಣ. ಕೈಯಲ್ಲೇ ತಯಾರಿಸುವ ಜ್ಯುವೆಲರಿ ಬಿಸ್ನೆಸ್ಸನ್ನು ನೀವು ಆರಂಭಿಸ್ಬೋದು. ಇಲ್ಲಿ ನಿಮ್ಮ ಕ್ರಿಯೇಟಿವಿಟಿಯೇ ಬಂಡವಾಳ ಆಗಿರುತ್ತೆ. ಇಂಥ ಉತ್ಪನ್ನಗಳಿಗೆ ಆನ್ಲೈನಲ್ಲೂ ಕೂಡ ಸಾಕಷ್ಟು ಮಾರುಕಟ್ಟೆಯನ್ನು ಕಂಡುಕೊಳ್ಬೋದು. ಆನ್ಲೈನ್ ದಿನಸಿ ಅಥವಾ ಗ್ರೋಸರಿ ವ್ಯಾಪಾರ ಕೂಡ ಸಾಕಷ್ಟು ಡಿಮಾಂಡ್ ಇದೆ. ಭಾರತದಲ್ಲಿ ಇಂದು ಡಿಜಿಟೈಸೇಷನ್ ಬಹಳ ವ್ಯಾಪಕವಾಗಿ ನಡೀತಾ ಇರೋದ್ರಿಂದ ನೀವು ದಿನಸಿ ವಸ್ತುಗಳು, ಹಣ್ಣು, ತರಕಾರಿಗಳನ್ನು ಕೂಡ ಆನ್ಲೈನ್ ಮೂಲಕ ಮಾರಾಟ ಮಾಡ್ಬೋದು. ಇದಕ್ಕಾಗಿ FSSA ರಿಜಿಸ್ಟ್ರೇಷನ್, ವೆಬ್ಸೈಟ್ ಸಲುವಾಗಿ ಇಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗಿದೆ. ಆದರೂ ಕೂಡ ಸುಮಾರು 50,000 ರೂಪಾಯಿ ಒಳಗಡೆ ನೀವು ಅದನ್ನು ಮಾಡ್ಬೋದು. 12ನೇದಾಗಿ, ಉಪ್ಪಿನಕಾಯಿ ತಯಾರಿಕೆ ಕೂಡ ಇದು ದೊಡ್ಡ ಉದ್ದಿಮೆಯಾಗಿದೆ. ಮನೆಯಿಂದಲೇ ತಯಾರಿಸಿ ಪ್ಯಾಕ್ ಮಾಡಿ ಇದನ್ನು ಮಾರಾಟ ಮಾಡ್ಬೋದು. ಆನ್ಲೈನಲ್ಲಿ ಇದಕ್ಕೆ ಸಾಕಷ್ಟು ಬೇಡಿಕೆ ಕೂಡ ಇದೆ. 13ನೇದಾಗಿ, ಮನೆಯಲ್ಲಿಯೇ ಸಿಹಿ ತಿಂಡಿಗಳನ್ನು ತಯಾರಿಸಿ ಮಾರಾಟ ಮಾಡುವಂಥದ್ದು. ಡ್ರೈ ಫ್ರೂಟ್ನಿಂದ ತಯಾರಿಸಿದ ಸಿಹಿ ತಿನಿಸುಗಳಿಗೂ ಈಗ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಇದನ್ನು ಕೂಡ ಆನ್ಲೈನ್ ಮೂಲಕ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಸಣ್ಣ ಬಂಡವಾಳದಲ್ಲಿ ಬಿಸ್ನೆಸ್ ಶುರು ಮಾಡಲು NGOಗಳು ಕೂಡ ಉಚಿತವಾಗಿ ತರಬೇತಿಯನ್ನು ನೀಡುತ್ತೆ. ಸ್ಥಳೀಯ ವಸ್ತು ಪ್ರದರ್ಶನ ಮೇಳಗಳಲ್ಲೂ ನಿಮಗೆ ಅಗತ್ಯವಾದಂಥ ಮಾಹಿತಿ ಮತ್ತು ಸಂಪರ್ಕ ಸಿಗುತ್ತೆ. ಯೂಟ್ಯೂಬ್ ಚಾನಲ್ ಮೂಲಕವೂ ಕಲಿಯಲು ಸಾಕಷ್ಟು ವಿಚಾರಗಳು, ಐಡಿಯಾಗಳು ನಿಮಗೆ ಸಿಗುತ್ತೆ. ಅವುಗಳ ಮೂಲಕ ಸ್ವಂತ ಬಿಸ್ನೆಸ್ ಮಾಡಿ ಯಶಸ್ವಿ ಆಗಬಹುದು. ವೀಕ್ಷಕರೇ, ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ
ಡೌನ್ಲೋಡ್ ಮಾಡಿ.